ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ರು ಯೂಟ್ಯೂಬಲ್ಲಿ, ಅದರ 10 ಪಟ್ಟು ನಮ್ಮ ಥಿಯೇಟ್ರಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಸೊ ನೆಕ್ಸ್ಟ್ ಲೆವೆಲ್ ಇದೆ, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಬಿದ್ದು ನಗ್ತೀರ, ಆ ಲೆವೆಲ್ಗೆ ನಗುವಂಥ ಪಿಕ್ಸು ಒಂದು ಎಮೋಷ್ನಲ್ ಇದೆ, ಪಕ್ಕ ಅದಕ್ಕೆ ಹೇಳ್ತೀರ. ಸೊ ಆ ಥರ ಒಂದು ಎಮೋಷ್ನಲ್ ಇದೆ. 2 ದಿನದಲ್ಲಿ ಜಸ್ಟ್ ಇಲ್ಲ ಅಂದ್ರೂ 25-30 ಲಕ್ಷ ಜನ ನೋಡಿರ್ತಾರೆ, 30 ಲಕ್ಷ ಜನ ನೋಡಿರ್ತಾರೆ. ಅದರಲ್ಲಿ 20%, ಜಸ್ಟ್ 20% ಮೊದಲನೇ ದಿನ ಬಂದು ನೋಡಿದ್ರೆ ಆ 20% ಜನ 80% ಜನನ ಕರ್ಕೊಂಡ್ಬರ್ತಾರೆ. ನೀರು ರೋಸ್ಟ್ ಹಾಕ್ಬಿಟ್ಟಿದ್ದೀನಿ. ಆ ದಾರ ಎಣ್ಸೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದಂತೂ ಮನಸಾರೆ ನಗ್ಬಿಟ್ಟಿದ್ದೀನಿ. ದಯವಿಟ್ಟು ಈ ಥರನೇ ಯೋಚನೆ ಮಾಡ್ಕೊಂಡು ಈ ಥರನೇ ನಗಿಸ್ತಾ ಇರಿ ಜನಗಳನ್ನ ಅಂತ ಕೇಳ್ಬೋದು. ಮೇಡಮ್ ಸಿನಿಮಾ ಹೇಗಿದೆ? ಏನು ಇಷ್ಟ ಆಯ್ತು? ಕೆಳಗೆ ಸಿನಿಮಾ ಕೆಳಗೆ ಲೋಗೋ ಕೆಳಗೆ ಶಾರ್ಟ್ ಎಲ್ಲರೂ ಅಂತಾರೆ ಆಟ ಮೂವಿಯಲ್ಲಿದೆ ಜೀವನದ ಪಾಠ. ಎಂಟರ್ಟೈನ್ಮೆಂಟ್ ಮೂವಿ ಆಗಿತ್ತು, ಕಾಮಿಡಿ ಮೂವಿ. ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಕಾಮಿಡಿ ಮೂವಿ. ಅಪ್ಪ ಅಮ್ಮನ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ತೋರಿಸಿದ್ರು. ಸೊ ಗುಡ್ ಮೂವಿ, ಒಳ್ಳೆ ತುಂಬ ಚೆನ್ನಾಗಿದೆ, ಒಳ್ಳೆ ಚಾನಲ್ ತೆಗೆದಿದ್ದಾರೆ. ಕಾಮಿಡಿ ಇದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ, ತುಂಬಾ ಚೆನ್ನಾಗಿದೆ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಅಪ್ಪ ಮಗನ ಸೆಂಟಿಮೆಂಟ್ ಹೆಂಗಿತ್ತು? ಎಲ್ಲ ಸೂಪರ್ ಆಗಿದೆ ಸರ್. ಒಂದು ಯೂಟ್ಯೂಬ್ ಸ್ಟಾರ್ಸ್ ಈಗ ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೋತಿದ್ದಾರೆ, ಹೇಗೆ ಮಾಡಿದ್ದಾರೆ ನಟನೆ ಎಲ್ಲ ಹೆಂಗಿದೆ? ಯೂಟ್ಯೂಬಲ್ಲಿ ಎಷ್ಟು ನೋಡಿ ಮಜಾ ತಗೋತಾ ಇದ್ದು ಅಷ್ಟೇ, 2.5 ಗಂಟೆನೂ ಅಷ್ಟೇ ಮಜಾ ಕೊಟ್ಟಿದ್ದಾರೆ. ಫುಲ್ಲಿ ಎಂಟರ್ಟೈನ್ಮೆಂಟು, ಫುಲ್ ಪೈಸಾ ವಸೂಲ್. ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಮೂವಿ ನೋಡಿ.